ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಬಂದಿರುವ ಮೂಢ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಲ್ಲಿಕೆ ಮಾಡಿರುವ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಆರಂಭ ಆಗಿದೆ. ಪ್ರಭುಲಿಂಗ ನಾವದಗಿ ಅವರಿಂದ ವಾದ ಆರಂಭ. ಎಲ್ಲವೂ ಹೇಳಿದ್ರಿ, ಆದ್ರೆ ಸಿಎಂ ಪಾತ್ರ ಏನು? ಈ ಕೇಸ್ನಲ್ಲಿ ಸಿಎಂ ಪಾತ್ರ ಏನೆಂದು ಯಾರೂ ಹೇಳಿಲ್ಲ. ವಕೀಲರಿಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ನೀವು ಆ ವಿಚಾರವಾಗಿ ತಿಳಿಸಿ ಅಂತ ನ್ಯಾಯಮೂರ್ತಿಗಳು ಹೇಳ್ತಿದ್ದಾರೆ. ನ್ಯಾಯಮೂರ್ತಿಗಳು ಹೇಳ್ತಾ ಇರೋದು, ಇಷ್ಟೆಲ್ಲ ವಾದ ಪ್ರತಿವಾದ ಮಾಡಿದ್ರಿ ನೀವೆಲ್ಲ, ಆದ್ರೆ ಇಷ್ಟೆಲ್ಲದರ ಮಧ್ಯೆ ಸಿಎಂ ಪಾತ್ರ ಏನು? ಸಿಎಂ ಪಾತ್ರದ ಬಗ್ಗೆ ನೀವು ಮೊದಲು ತಿಳಿಸಿ ಅಂತ ನ್ಯಾಯಮೂರ್ತಿಗಳು ಹೇಳ್ತಿದ್ದಾರೆ. ಬೆಳಗ್ಗೆಯಿಂದ ರಾಜ್ಯಪಾಲರ ಪರವಾಗಿ ವಕೀಲರು ಕೂಡ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದ್ರು. ಸ್ನೇಹಮಹಿ ಕೃಷ್ಣ ಅವರ ಪರ ವಕೀಲರು ಕೂಡ ವಾದ ಮಂಡಿಸಿದ್ರು. ಈಗ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಿದ್ದಾರೆ, ಇಷ್ಟೆಲ್ಲ ವಾದ ಪ್ರತಿವಾದ ಆಯಿತು, ಆದ್ರೆ ನೀವು ವಾದ ಪ್ರತಿವಾದ ಮಾಡಿದ್ರಲ್ಲ, ಇದೆಲ್ಲದರ ಮಧ್ಯೆ ಸಿಎಂ ಪಾತ್ರದ ಬಗ್ಗೆ ಯಾರು ಕೂಡ ಉಲ್ಲೇಖ ಮಾಡಿಲ್ಲ. ಸಿಎಂ ಪಾತ್ರ ಏನು, ಇದ್ರ ಬಗ್ಗೆ ಮೊದಲು ತಿಳಿಸಿ ಅಂತ ನ್ಯಾಯಮೂರ್ತಿಗಳು ಹೇಳ್ತಿದ್ದಾರೆ. ನ್ಯಾಯಮೂರ್ತಿಗಳೇ ವಕೀಲರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಆ ವಿಚಾರವಾಗಿ ಮೊದಲು ತಿಳಿಸಿ ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ಪ್ರತಿವಾದ ಆರಂಭ. ಪ್ರಭುಲಿಂಗ ನಾವದಗಿ ಅವರಿಂದ ವಾದ ಆರಂಭ ಆಗಿದೆ. ಈ ಮಧ್ಯದಲ್ಲಿ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆ ಮಾಡಿದ್ರು ವಕೀಲರಿಗೆ. ನೀವಿಷ್ಟೆಲ್ಲ ವಾದ ಮಾಡ್ತಿದ್ದೀರಿ, ಹೌದು ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದೀರಿ, ರಾಜ್ಯಪಾಲರ ನಡೆ ಬಗ್ಗೆ ಪ್ರಶ್ನೆ ಮಾಡ್ತಿದ್ರಿ, ರಾಜ್ಯಪಾಲರ ನಡೆಯನ್ನ ಸಮರ್ಥನೆ ಮಾಡಿಕೊಂಡು ವಾದ ಮಾಡಿದ್ರಿ, ಆದ್ರೆ ಇಷ್ಟೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಏನು? ಅದರ ಬಗ್ಗೆ ಮೊದಲು ತಿಳಿಸಬೇಕು ಅಂತ ನ್ಯಾಯಮೂರ್ತಿಗಳು ಪ್ರಸ್ತಾಪ ಮಾಡಿದ್ದಾರೆ, ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆ 10:30ಕ್ಕೆ ಹೈಕೋರ್ಟ್ನಲ್ಲಿ ಕಲಾಪ ಆರಂಭ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಸ್ವಲ್ಪ ಮಧ್ಯಾಹ್ನಕ್ಕೆ ಬ್ರೇಕ್ ಸಿಕ್ಕಿತ್ತು. 2:30ಕ್ಕೆ ಮತ್ತೆ ಪ್ರಾರಂಭ ಆಗಿದೆ. ಮಧ್ಯಪ್ರದೇಶದ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಪ್ರಭುಲಿಂಗ ನಾವದಗಿ ಅವರು. ಮಾಜಿ ಮಂತ್ರಿ, ಮಧ್ಯಪ್ರದೇಶದ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಹಳೆಯ ಕೇಸ್ಗಳ ಉಲ್ಲೇಖ ಆಗ್ತಾ ಇದೆ. ಮಾಜಿ ಮಂತ್ರಿ ಇದ್ರೆ ಕ್ಯಾಬಿನೆಟ್ ಸಲಹೆ ಕೇಳೋ ಹಾಗಿಲ್ಲ. ಈಗಿರುವಾಗ ಇಲ್ಲಿ ಸಿಎಂ ಪರ ಕ್ಯಾಬಿನೆಟ್ ಸಲಹೆ ನೀಡುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ರಾಜ್ಯಪಾಲರ ನಿರ್ಧಾರವೇ ಸರಿ ಅಂತ ಪ್ರಭುಲಿಂಗ ನಾವದಗಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಸಿಎಂ ಕ್ಯಾಬಿನೆಟ್ ಮೇಲೆ ಪ್ರಭಾವ ಬೀರಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ನಿರ್ಧಾರವನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ರಾಜ್ಯಪಾಲರು. ರಾಜ್ಯಪಾಲರ ನಡೆಯೇ ಕರೆಕ್ಟ್ ಆಗಿದೆ ಎನ್ನುವಂತಹ ವಿಚಾರವನ್ನ ಪ್ರಭುಲಿಂಗ ನಾವದಗಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗಿತ್ತು, ಆಗ ಕೋರ್ಟ್ ಯಾವ ರೀತಿಯ ತೀರ್ಪು ಕೊಟ್ಟಿತ್ತು, ಆ ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡ್ತಿದ್ದಾರೆ ವಕೀಲರು. ಆ ಅಂಶವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಮಧ್ಯಪ್ರದೇಶದ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಇಂಥ ಬೆಳವಣಿಗೆಗಳಾದಾಗ ಮಾಜಿ ಮಂತ್ರಿ ಇದ್ರೂ ಕೂಡ ಕ್ಯಾಬಿನೆಟ್ ಸಲಹೆ ಕೇಳೋ ಹಾಗಿಲ್ಲ. ಹೀಗಿರುವಾಗ ಇಲ್ಲಿ ಸಿಎಂ ಕ್ಯಾಬಿನೆಟ್ ಮೇಲೆ ಅವರ ಪ್ರಭಾವ ಇರೋದಿಲ್ವಾ? ಸಿಎಂ ಅನತಿ ಅಂತ ಕ್ಯಾಬಿನೆಟ್ ನಿರ್ಧಾರ ಆಗಿರಲ್ವಾ? ಹಾಗಾಗಿ ಕ್ಯಾಬಿನೆಟ್ ನಿರ್ಧಾರವನ್ನ ಪರಿಗಣಿಸಿಲ್ಲ ರಾಜ್ಯಪಾಲರು. ರಾಜ್ಯಪಾಲರ ನಡೆಯೇ ಕರೆಕ್ಟ್ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಭುಲಿಂಗ ನಾವದಗಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯಪಾಲರು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳಬಹುದು, ಕ್ಯಾಬಿನೆಟ್ ಸಲಹೆ ಹೊರತುಪಡಿಸಿ ನಿರ್ಧಾರ ಕೈಗೊಳ್ಳಬಹುದು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಉಲ್ಲೇಖಿಸಿದ್ದಾರೆ ಪ್ರಭುಲಿಂಗ ನಾವದಗಿ ಅವರು. ರಾಜ್ಯಪಾಲರು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳಬಹುದು, ಕ್ಯಾಬಿನೆಟ್ ನಿರ್ಧಾರವೇ ಅಂತಿಮ ಅಂತ ಈ ಹಿಂದೆ ಸಿಎಂ ಪರ ವಕೀಲರು ಸಿಂಘವಿ ಅವರು ಪ್ರಸ್ತಾಪ ಮಾಡಿದ್ರು. ಅಭಿಷೇಕ್ ಮನು ಸಿಂಘವಿ ಅವರು ಪ್ರಸ್ತಾಪ ಮಾಡಿದ್ರು. ಕ್ಯಾಬಿನೆಟ್ ನಿರ್ಧಾರಕ್ಕೂ ಕೂಡ ರಾಜ್ಯಪಾಲರು ಸೊಪ್ಪು ಹಾಕಿಲ್ಲ, ಅದನ್ನ ಕನ್ಸಿಡರ್ ಮಾಡಲಿಲ್ಲ. ಅದೆಲ್ಲವನ್ನ ಮೀರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು. ತಮ್ಮ ವಿವೇಚನಾ ಅಧಿಕಾರ ಬಿಟ್ಟು ತರಾತುರಿಯಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ ಅನ್ನುವಂತಹ ವಿಚಾರ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಕೀಲ ಪ್ರಭುಲಿಂಗ ನಾವದಗಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ನಿರ್ಧಾರವನ್ನೇ ತೆಗೆದುಕೊಳ್ಬೇಕು ಅಂತ ಏನೂ ಇಲ್ಲ. ಕ್ಯಾಬಿನೆಟ್ ಮೇಲೆ ಸಿಎಂ ಕೂಡ ಪ್ರಭಾವ ಬೀರಿರಬಹುದು, ಅವರ ಅನತಿಯಂತೆ ನಿರ್ಧಾರ ಆಗಿರಬಹುದು. ಆ ಸಂದೇಹದ ಮೇಲೆ ಕ್ಯಾಬಿನೆಟ್ ನಿರ್ಧಾರವನ್ನ ಪುರಸ್ಕರಿಸಿಲ್ಲ ರಾಜ್ಯಪಾಲರು. ಹಾಗಾಗಿ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ರಾಜ್ಯಪಾಲರು. ಆ ರೀತಿ ತೆಗೆದುಕೊಳ್ಳಬಹುದು.
ಕ್ಯಾಬಿನೆಟ್ ನಿರ್ಧಾರವೇ ಅಂತಿಮ ಅಲ್ಲ, ಅದನ್ನ ಕನ್ಸಿಡರ್ ಮಾಡಬೇಕು ಅಂತ ನಿಯಮ ಇಲ್ಲ. ಹಾಗಾಗಿ ಸಿಎಂ ಅಣತಿಯಂತೆ ನಿರ್ಧಾರ ಆಗಿದೆ ಅನ್ನೋ ಕಾರಣಕ್ಕೆ ಅದನ್ನು ತಿರಸ್ಕರಿಸಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರವನ್ನ ಎತ್ತಿ ಹಿಡಿದಿಲ್ಲ ರಾಜ್ಯಪಾಲರು. ರಾಜ್ಯಪಾಲರ ನಡೆಯೇ ಕರೆಕ್ಟ್ ಆಗಿದೆ ಅನ್ನುವಂತಹ ವಿಚಾರವನ್ನ ವಕೀಲ ಪ್ರಭುಲಿಂಗ ನಾವದಗಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಬೆಳಗ್ಗೆ ರಾಜ್ಯಪಾಲರ ಪರ ವಕೀಲರು ಕೂಡ ತುಷಾರ್ ಮೆಹ್ತಾ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕ್ಯಾಬಿನೆಟ್ ನಿರ್ಧಾರ ಅಂತಿಮ ಅಲ್ಲ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂದಿದೆ, ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅವರನ್ನ ಹೊರಗಿಟ್ಟು ಅವರ ಅಧಿಕಾರ DCM DK ಶಿವಕುಮಾರ್ ಅವ್ರಿಗೆ ಕೊಟ್ಟರೆ ಆ ಸಭೆಯನ್ನ ಮಾಡೋದಕ್ಕೆ ಅವರ ನೇತೃತ್ವದಲ್ಲೇ ಸಭೆ ಆದರೂ ಕೂಡ ಅಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ, ಸಂಪುಟದ ಸಹೋದ್ಯೋಗಿಗಳು ತೆಗೆದುಕೊಂಡಂತಹ ನಿರ್ಧಾರ ಸಿಎಂ ಸಿದ್ದರಾಮಯ್ಯನವರ ಅಣತಿಯಂತೆ ಇರುತ್ತೆ. ಹಾಗಾಗಿ ರಾಜ್ಯಪಾಲರು ಅದನ್ನ ಪರಿಗಣಿಸಿಲ್ಲ, ಅದನ್ನ ಕನ್ಸಿಡರ್ ಮಾಡಬೇಕು ಅನ್ನುವಂಥ ನಿಯಮ ಕೂಡ ಇಲ್ಲ. ಹಾಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಕಾರಣ 3 ದೂರು ಜೊತೆಗೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆ ಕೂಡ ಆಗಿದೆ. ಸಂದೇಹ ಬಂದಿದೆ. ಹಾಗಾಗಿ ಸಂದೇಹ ಬಂದಿರೋ ಕಾರಣಕ್ಕೆ ಈ ಬಗ್ಗೆ ತನಿಖೆ ಆಗಲಿ ಅಂತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಈ ವಿಚಾರವನ್ನ ರಾಜ್ಯಪಾಲರ ಪರ ವಕೀಲರು ಕೂಡ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ರು ತುಷಾರ್ ಮೆಹ್ತಾ ಅವರು. ಈಗ ವಕೀಲ ಪ್ರಭುಲಿಂಗ ನಾವದಗಿ ಅವರು ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತಿದ್ದಾರೆ. ರಾಜ್ಯಪಾಲರ ನಡೆಯೇ ಕರೆಕ್ಟ್ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಕಾರಣ ಸಿಎಂ ಪರ ವಕೀಲರು ಈ ಹಿಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ರು, ಕ್ಯಾಬಿನೆಟ್ ನಿರ್ಧಾರ ಎತ್ತಿ ಹಿಡಿಬೇಕಾಗಿತ್ತು 17A, ಆ ನಿಯಮಗಳ ಪಾಲನೆಯನ್ನ ರಾಜ್ಯಪಾಲರು ಮಾಡಿಲ್ಲ, ತರಾತುರಿಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. 3 ದೂರು ಪೈಕಿ TJ ಅಬ್ರಹಾಂ ದೂರಿಗೆ ಸಂಬಂಧಪಟ್ಟಂತೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೆರಡು ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿಲ್ಲ ಅಂತ. 17A ಎಕ್ಸಾಕ್ಟ್ಲಿ ಇದೇ ಪಾಯಿಂಟ್ ಈಗ ಬರ್ತಿದ್ದು. 2ರ ಬಳಕೆಯೂ ಕೂಡ ದೂರುದಾರ ಪ್ರದೀಪ್ ಪರ ಪ್ರಭುಲಿಂಗ ನಾವದಗಿ ಅವರು ಇಲ್ಲಿ ವಾದ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. 17A ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅದನ್ನ ಬಳಕೆ ಮಾಡಬೇಕಾಗುತ್ತೆ, ಅದೇ ರೀತಿ ಬಳಕೆ ಕೂಡ ಆಗಿದೆ ಅನ್ನುವಂತಹ ವಿಚಾರ ಪ್ರಭುಲಿಂಗ ನಾವದಗಿ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. 17A 19 ಸೆಕ್ಷನ್ಗಳಿಗೂ ಸಂಬಂಧಪಟ್ಟಂತೆ ದೂರುದಾರ ಪ್ರದೀಪ್ ಪರ ಪ್ರಭುಲಿಂಗ ನಾವದಗಿ ಅವರು ಇಲ್ಲಿ ವಾದ ಮಂಡನೆ ಮಾಡ್ತಿದ್ದಾರೆ. 17A ಕಾರಣ ಸಿಎಂ ಪರ ವಕೀಲರು ಈ ಹಿಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. 17A ಈ ನಿಯಮಗಳ ಅನುಸಾರ ರಾಜ್ಯಪಾಲರು ನಡೆದುಕೊಂಡಿಲ್ಲ ಅಂತ. ಬಟ್ ಅದು ಸಮಯ ಸಂದರ್ಭ ಎಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ, ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಪಾಲನೆ ಮಾಡಬೇಕಾಗುತ್ತೆ ಅಂತ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ವಕೀಲ ಪ್ರಭುಲಿಂಗ ನಾವದಗಿ ದೂರುದಾರ ಪ್ರದೀಪ್ ಕುಮಾರ್ ಅವರ ಪರ ವಕೀಲರು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ವಿಚಾರವನ್ನ ಖಂಡಿತವಾಗಿಯೂ ಕೂಡ ತಿಳಿಸ್ತೇನೆ ಅನ್ನುವಂಥ ವಿಚಾರವನ್ನ ಪ್ರಭುಲಿಂಗ ನಾವದಗಿ ಅವರು ಹೇಳ್ತಿದ್ದಾರೆ. ಕಾರಣ ಮಧ್ಯಪ್ರದೇಶದ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಕ್ಯಾಬಿನೆಟ್ ಸಲಹೆ ಯಾಕೆ ಪಡೆದುಕೊಳ್ಳಿಲ್ಲ, ಅಂದರೆ ಕ್ಯಾಬಿನೆಟ್ ಸಲಹೆ ಕೊಟ್ಟರೂ ಕೂಡ ಅದನ್ನು ಯಾಕೆ ಕನ್ಸಿಡರ್ ಮಾಡಲಿಲ್ಲ ರಾಜ್ಯಪಾಲರು ಅನ್ನುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ಸಿಂಘ್ವಿ ಅವರು ಏನು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮಧ್ಯಪ್ರದೇಶದ ಒಂದು ಕೇಸ್ನ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಮಾಜಿ ಸಿಎಂ ಆಗಿದ್ರೂ ಕೂಡ ಕ್ಯಾಬಿನೆಟ್ ನಿರ್ಧಾರವನ್ನು ತಿರಸ್ಕರಿಸಲಾಗಿತ್ತು. ಇಲ್ಲಿ ಸಿಎಂ ಆಗಿದ್ದಾರೆ, ಅಧಿಕಾರದಲ್ಲಿದ್ದಾರೆ, ಅವರ ಸೂಚನೆಯಂತೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗಿರಬಹುದಲ್ವಾ, ಅನುಮಾನ ಇತ್ತು. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಪ್ರಭುಲಿಂಗ ನಾವದಗಿ ಅವರು. ಹೈ ವೋಲ್ಟೇಜ್ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ. ಸಿಎಂ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಬೆಳಗ್ಗೆಯಿಂದ ಟೆನ್ಷನ್ ಮೇಲೆ ಟೆನ್ಷನ್. ಮೊನ್ನೆ ಸಿಎಂ ಪರ ವಕೀಲರು ವಾದ ಮುಗಿಸಿದ್ರು. ಅವರು ಏನೆಲ್ಲ ಆಕ್ಷೇಪಣೆಯನ್ನ ಎತ್ತಿದ್ರಲ್ಲ, ಆಕ್ಷೇಪಣೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರ ಪರ ದೂರುದಾರರ ಪರ ವಕೀಲರು ವಾದ ಮಂಡಿಸ್ತಿದ್ದಾರೆ. ಹಲವು ಅಂಶಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಸಿಂಘ್ವಿ ಅವರು ಯಾವುದಕ್ಕೆಲ್ಲ ಆಕ್ಷೇಪಣೆ ಸಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ವಾದಗಳಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಹೈಕೋರ್ಟ್ನಲ್ಲಿ. ಬಟ್ ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ನ್ಯಾಯಮೂರ್ತಿಗಳೇ ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥ ಅಂಶ. ಇಷ್ಟೆಲ್ಲ ವಾದ ಮಾಡ್ತಿದ್ದೀರಿ, ಇಷ್ಟೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡ್ತಿದ್ದೀರಿ, ಆದರೆ ಇಷ್ಟರಲ್ಲೂ ಕೂಡ ಸಿಎಂ ಪಾತ್ರದ ಬಗ್ಗೆ ಉಲ್ಲೇಖ ಆಗ್ತಾ ಇಲ್ಲ.
ಸಿಎಂ ಪಾತ್ರದ ಬಗ್ಗೆ ಮೊದಲು ನಮಗೆ ತಿಳಿಸಿ ಅಂತ ನ್ಯಾಯಮೂರ್ತಿಗಳು ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಿದ್ದು. ಯಾವುದೇ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿಲ್ಲ, ಸಿಎಂ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ, ಹಾಗಿದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ಅನ್ನೋದು ಪ್ರಶ್ನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ನೇರ ಭಾಗಿಯಾಗಿದ್ದಾರಾ, ಅದಕ್ಕೆ ಸಾಕ್ಷಿಗಳು ಏನು, ಅವರ ಪಾತ್ರ ಏನು, ಅಧಿಕಾರದಲ್ಲಿದ್ರು ಪ್ರಭಾವ ಬೀರಿದ್ರು ಅನ್ನೋದಕ್ಕೆ ಅದರ ಹೊರತುಪಡಿಸಿ ಇವರ ನೇರ ಭಾಗಿತ್ವ ಬೇಕಲ್ಲ, ಅದ್ರ ಬಗ್ಗೆ ಮೊದಲು ತಿಳಿಸಿ ಅಂತ ನ್ಯಾಯಮೂರ್ತಿಗಳು ಪ್ರಸ್ತಾಪ ಮಾಡಿದ್ದಾರೆ, ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೂಡ ಹಗರಣದ ಸಂಬಂಧ 2 ಸಮಿತಿ ರಚನೆಯಾಗಿದೆ, ನ್ಯಾಯಮೂರ್ತಿಗಳನ್ನೊಳಗೊಂಡ ಸಮಿತಿ ರಚನೆಯಾಗಿದೆ. ದೂರುದಾರ ಪ್ರದೀಪರ ಪ್ರಭುಲಿಂಗ ನಾವದಗಿ ಅವರು ವಾದ ಮಂಡಿಸುತ್ತಿದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ 2 ಸಮಿತಿಯ ರಚನೆಯಾಗಿದೆ, ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಸಮಿತಿಯ ರಚನೆಯಾಗಿದೆ. ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಹೈ ವೋಲ್ಟೇಜ್ ಅಂತ ಅನಿಸ್ತಾ ಇದೆ ಹೈಕೋರ್ಟ್ ನಲ್ಲಿ ಸದ್ಯ ವಾದ, ದೂರುದಾರರ ಪರ ವಾದ, ರಾಜ್ಯಪಾಲರ ವಕೀಲರ ವಾದವನ್ನ ನಾವು ಗಮನಿಸ್ತಾ ಇದ್ರೆ ಸಿಎಂಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆಯಾ ಅಂತ. ಇನ್ನೊಂದು ವಿಚಾರ ಗಮನಿಸಬೇಕು ವಿಜಯ್, ಈಗ ತಾನೇ ಒಂದು ಮಾಹಿತಿ ಸಿಗ್ತಾ ಇತ್ತು, ನ್ಯಾಯಮೂರ್ತಿಗಳು ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರಂತ. ಇಷ್ಟೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡ್ತಿದ್ದೀರಿ, ಆದ್ರೆ ಸಿಎಂ ಪಾತ್ರ ಏನು, ಅದ್ರ ಬಗ್ಗೆ ಮೊದಲು ತಿಳಿಸಿ ಅಂತ. ಅಂದ್ರೆ ಸಿಎಂ ನೇರವಾಗಿ ಭಾಗಿಯಾಗಿದ್ದಾರೆ, ಅವರೇ ಆರೋಪ ಎಸಗಿದ್ದಾರೆ ಅನ್ನೋದಕ್ಕೆ ಅಂಶಗಳೇ ಇನ್ನೂ ತನಕ ಪ್ರಸ್ತಾಪ ಆಗಲಿಲ್ಲ ಅಂತ. ಶ್ರುತಿ, ರಾಜ್ಯ ಅಷ್ಟಲ್ಲದೆ ಕೂಡ ದೇಶದಲ್ಲೂ ಗಮನ ಸೆಳೆದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಪ್ರಕರಣ ಏನಿದೆ ಅದೀಗ ಕೋರ್ಟ್ನಲ್ಲಿ ಏನು ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ರಾಜಕೀಯವಾಗಿ ಮತ್ತು ಸಾರ್ವಜನಿಕವಾಗಿ ಸಾಕಷ್ಟು ಕುತೂಹಲದ ಜೊತೆಗೆ ಎದುರು ನೋಡ್ತಾ ಇರುವಂಥದ್ದು. ಇದರ ಬೆನ್ನಲ್ಲಿ 2 ದಿನಗಳ ಕಾಲ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನ್ನ ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಕೊಡಕ್ಕೆ ಬರೋದಿಲ್ಲ, ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅಂತ ಒಂದು ಅಂಶ, ಮತ್ತು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು ಇಲ್ಲ ಅನ್ನುವಂಥದ್ದು ಆ ವಾದದ ಅಡಿಯಲ್ಲಿ ಕೂಡ ಅವರು ಆ ಒಂದು ವಾದವನ್ನ ಮಾಡಿದ್ರು. ಅದಾದ ನಂತರ ಈಗ ದೂರುದಾರ ಪರವಾಗಿ ಮತ್ತು ರಾಜ್ಯಪಾಲರ ಪರವಾಗಿ ಇಂದು ಏನು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದ ಶುರುವಾಗಿತ್ತು. ಬೆಳಗ್ಗೆಯಿಂದ ಹರ್ಷ ಮೆಹ್ತಾ ಅವರು ಇರ್ಬೋದು, ಮತ್ತೊಂದು ಕಡೆ ಮಣಿಂದರ್ ಸಿಂಗ್ ಅವರು ಕೂಡ ವಾದ ಮಾಡಿದ್ರು. ಈಗ ಮತ್ತೊಬ್ಬ ವಾದ ಮಾಡ್ತಾ ಇರುವಂಥದ್ದು. ಆದರೆ ಪ್ರಭುಲಿಂಗ ನಾವದಗಿ ಅವರು ಈಗ ವಾದ ಮಾಡ್ತಾ ಇರುವಂಥದ್ದು. ಆದರೆ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಏನು ತೀರ್ಪು ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ. ಇದೆಲ್ಲರ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಆಗಿರುವಂಥದ್ದು, ಬೆಳಗ್ಗೆ ನ್ಯಾಯಮೂರ್ತಿಗಳು 2 ವಿಚಾರವನ್ನೆತ್ತರು. ಅಂದರೆ ಸಚಿವ ಸಂಪುಟ ಸಲಹೆಯನ್ನ ಸ್ವೀಕಾರ ಮಾಡಬೇಕಂತೇನಿಲ್ಲ ಅಂತ ಒಂದು ಮಾತನ್ನ ಹೇಳಿದ್ರು ವಕೀಲರಿಗೆ, ಅಂದರೆ ಪ್ರಸ್ತಾಪ ಮಾಡ್ತಾರೆ. ಅದಾದ ಬಳಿಕ ಈಗ ಪ್ರಭುಲಿಂಗ ನಾವದಗಿ ಅವರು ವಾದ ಮಾಡ್ತಾ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಅಂದರೆ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ವಾದ ಮಾಡಲಾಗ್ತಾ ಇದೆ, ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ